ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನು ಸ್ವಾತಿ. ಇವತ್ತು ಮಧ್ಯಾಹ್ನ ಊಟಕ್ಕೆ ತಿಮ್ಮರೆ ಚಟ್ನಿ ಮಾಡ್ತಾ ಇದ್ದೇವೆ. ಕನ್ನಡದಲ್ಲಿ ಇದಕ್ಕೆ ಒಂದೇ ಲಗ ಅಂತ ಕರೀತಾರೆ. ಇದು ಕಷಿ ತಿಮ್ಮರೆ, ಇದರ ಎಲೆ ತುಂಬ ದೊಡ್ಡ ಉಂಟು. ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೇನೆ. ಇದರಲ್ಲಿ ತುಂಬ ಡಸ್ಟ್ ಇರ್ತದೆ ಆಯಿತಾ, ಹಾಗಾಗಿ ಒಂದು 3 ಸಲ ಆದರೂ ಚೆಂದ ಮಾಡಿ ವಾಶ್ ಮಾಡಬೇಕು. ಈಗ ಇದನ್ನು ಕಟ್ ಮಾಡಿ ಆಯಿತು. ಇನ್ನು ಇದನ್ನು ವಾಶ್ ಮಾಡಲಿಕ್ಕೆ ನೀರು ಹಾಕ್ತಾ ಇದ್ದೇನೆ. ಈಗ 3 ಸಲ ಇದನ್ನು ಚೆಂದ ವಾಶ್ ಮಾಡಿ ಒಂದು ಸೈಡಲ್ಲಿ ಇಟ್ಟು ಬಿಡ್ತೇನೆ. ಇನ್ನು ಚಟ್ನಿ ಮಾಡಲಿಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹೇಳ್ತೇನೆ. ಈಗ ಸಣ್ಣ ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಅದಕ್ಕೆ ಒಂದು 10 ಕರಿಬೇವು ಹಾಕ್ತಾ ಇದ್ದೇನೆ. ಅದಾದಮೇಲೆ 4 ರಿಂದ 5 ಜೀರಿಗೆ ಮೆಣಸು. ಇದನ್ನು ಗಾಂಧಾರಿ ಮೆಣಸು ಅಂತ ಸಹ ಕರೀತಾರೆ. ಇದು ನೋಡಲಿಕ್ಕೆ ಮಾತ್ರ ಸಣ್ಣ, ಒಳ್ಳೆ ಖಾರ ಇರ್ತದೆ. ಸಣ್ಣ ತುಂಡು ಶುಂಠಿ ಹಾಕಿದೆ. ಅದಾದಮೇಲೆ 3 ಎಸಳು ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ. ಈಗ ಸಣ್ಣ ತುಂಡು ಹುಣಸೆ ಹಣ್ಣು ಹಾಕ್ತಾ ಇದ್ದೇನೆ. ಈಗ 2 ಹಿಡಿಯಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೇನೆ. ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ತೇನೆ. ಗಂಜಿ ಊಟ ಮಾಡಲಿಕ್ಕೆ ಹೇಳಿ ಮಾಡಿದ ಚಟ್ನಿ ಆಗಿದೆ ಇದು. ಈಗ ಕಟ್ ಮಾಡಿದ ತಿಮ್ಮರೆಯನ್ನು ಸಹ ಆ್ಯಡ್ ಮಾಡ್ತಾ ಇದ್ದೇನೆ ಇದಕ್ಕೆ. ಈಗ ಇದನ್ನು ಗ್ರೈಂಡ್ ಮಾಡಿ ತರ್ತೇನೆ. ತುಂಬ ತೆಳು ಮಾಡಿ ಗ್ರೈಂಡ್ ಮಾಡಲಿಲ್ಲ ಆಯಿತಾ, ಇದನ್ನು ಹೀಗೆ ಗಟ್ಟಿಯಾಗಿ ಗ್ರೈಂಡ್ ಮಾಡಿದ್ದೇನೆ. ಈಗ ಚಟ್ನಿ ರೆಡಿ ಆಗಿದೆ. ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ತಾ ಇದ್ದೇನೆ. ಒಳ್ಳೆ ಖಾರ ಸಹ ಉಂಟು ಇದು, ಹಾಗಾಗಿ ಇದು ಊಟಕ್ಕೆ ತುಂಬ ಒಳ್ಳೆ ಆಗ್ತದೆ. ತುಂಬ ಸುಲಭವಾಗಿ ಮಾಡುವಂತಹ ಚಟ್ನಿ ಇದಾಗಿದೆ. ನೀವು ಸಹ ಟ್ರೈ ಮಾಡಿ ನೋಡಿ. ಚಟ್ನಿ ರೆಡಿ ಉಂಟು, ಇನ್ನು ಊಟ ಮಾಡಲಿಕ್ಕೆ ಮಾತ್ರ ಬಾಕಿ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು. ಸಿಗುವ ಮತ್ತೆ.